ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಮೊಬೈಲ್ನ ಸ್ಪೀಕರ್ನ ವಾಲ್ಯೂಮನ್ನು ಇನ್ಕ್ರೀಸ್ ಮಾಡೋದು ತಿಳಿಸ್ಕೊಡ್ತೀನಿ. ಗೈಸ್, ನಿಮಗೆ ನಿಮ್ಮ ಫೋನ್ನ ಸ್ಪೀಕರ್ ಬಂದುಬಿಟ್ಟು ವಾಲ್ಯೂಮ್ ತುಂಬಾ ಡೌನ್ ಆಗಿದ್ರೆ ಅಥವಾ ಡೆಡ್ ಆಗಿದ್ರೆ ಕಂಪ್ಲೀಟಾಗಿ, ಅಥವಾ ನೀವು ಕಾಲಲ್ಲಿ ಮಾತಾಡಬೇಕಿದ್ರೆ ನಿಮಗೆ ವಾಯ್ಸೇ ಕೇಳಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಅಥವಾ ನೀವು ಮ್ಯೂಸಿಕನ್ನು ಕೇಳಬೇಕಾದ್ರೆ, ಅಥವಾ ನೀವು ಮೂವಿ ನೋಡಬೇಕಾದ್ರೆ, ಅಥವಾ ಯಾವುದೊಂದು ಆಡಿಯೋ ಕೇಳಬೇಕಾದ್ರೆ ನಿಮಗೆ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ, ಅಥವಾ ವಾಲ್ಯೂಮ್ ತುಂಬನೇ ಡೌನ್ ಆಗಿದೆ, ಅಥವಾ ಸ್ಪೀಕರೇ ಡೆಡ್ ಆಗಿದ್ರೆ ಕಂಪ್ಲೀಟಾಗಿ, ನೀವು ಕೇವಲ 2 ಸೆಟ್ಟಿಂಗ್ ಮಾಡೋ ಮುಖಾಂತರ 100% ವಾಲ್ಯೂಮನ್ನು ಸೆಟ್ ಮಾಡ್ಬೋದು. DJ ರೀತಿ ಅಷ್ಟು ಸೌಂಡ್ ಬರುತ್ತೆ, ಅಷ್ಟು ವಾಲ್ಯೂಮ್ ನಿಮ್ಮದು ಇನ್ಕ್ರೀಸ್ ಆಗುತ್ತೆ. ಹೊಸ ಮೊಬೈಲ್ ತಗೊಂಡಾಗ ಯಾವ ರೀತಿ ವಾಲ್ಯೂಮ್ ಎಷ್ಟು ಚೆನ್ನಾಗಿ ಕೇಳಿಸ್ತಿತ್ತು ಅದೇ ರೀತಿ ನೀವು ಸೆಟ್ ಮಾಡ್ಬೋದು. ಕೇವಲ 2 ಸೆಟ್ಟಿಂಗ್ ಮಾಡಿದ್ರೆ ಆಯಿತು. ಈ ಸೆಟ್ಟಿಂಗ್ ನೀವು ಆಫ್ ಇರೋದ್ರಿಂದ ನಿಮಗೆ ವಾಲ್ಯೂಮ್ ಡೌನ್ ಆಗಿರುವಂಥದ್ದು. ನಾರ್ಮಲಾಗಿ ವಾಲ್ಯೂಮ್ ಏನಾದರೂ ಸ್ಪೀಕರ್ ಕರೆಕ್ಟ್ ಕೇಳಿಸ್ತಿಲ್ಲ ಅಂತ ಹೇಳಿದ್ರೆ ಆವಾಗ ನೀವು ನಾರ್ಮಲಾಗಿ ಏನು ಮಾಡ್ತಾರೆ, ಎಲ್ಲರೂ ಸರ್ವಿಸ್ ಸೆಂಟ್ರಿಗೆ ಹೋಗಿ ಸ್ಪೀಕರನ್ನು ಚೇಂಜ್ ಮಾಡ್ತಾರೆ. ಬಟ್ ನೀವು ಚೇಂಜ್ ಮಾಡೋಂಥ ಅಗತ್ಯ ಇಲ್ಲ. ಕೇವಲ 2 ಸೆಟ್ಟಿಂಗ್ ಎನೇಬಲ್ ಮಾಡಿ ನೋಡಿ. ಇದು ಬಂದುಬಿಟ್ಟು ಯಾವುದೇ ಫೋನಲ್ಲಿ ವರ್ಕ್ ಆಗುತ್ತೆ. ಆಲ್ಮೋಸ್ಟ್ ಆಗಿ ಎಲ್ಲ ಫೋನಲ್ಲಿ ಇದು ವರ್ಕ್ ಆಗುತ್ತೆ. ಗೈಸ್, ಮೊದಲೇದಾಗಿ ನೀವು ವಿಡಿಯೋಗೊಂದು ಲೈಕ್ ಮಾಡಿದ್ರೆ ಹೆಚ್ಚಿನ ವೀಡಿಯೋ ಮಾಡ್ತಾರೆ, ನಮಗೊಂದು ಹೆಲ್ಪ್ ಆಗುತ್ತೆ, ಮೋಟಿವೇಟ್ ಸಿಗುತ್ತೆ. ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ನೀವು ಯಾವ ಫೋನನ್ನು ಯೂಸ್ ಮಾಡ್ತಿದ್ದೀರಾ, ನಿಮ್ಮ ಫೋನ್ನ ನೇಮನ್ನು ಇಲ್ಲಿ ಮಿಸ್ ಮಾಡದೆ ಪ್ರತಿಯೊಬ್ಬರು ಇಲ್ಲಿ ಈ ರೀತಿಯಾಗಿ ಕಮೆಂಟ್ ಮಾಡಿ, ನೆಕ್ಸ್ಟ್ ಇಲ್ಲಿ ಸೆಂಡ್ ಮಾಡಿ. ಪ್ರತಿಯೊಬ್ಬರು ನಿಮ್ಮ ಮೊಬೈಲ್ನ ನೇಮನ್ನು ಹಾಕಿ ಇಲ್ಲಿ ಸೆಂಡ್ ಮಾಡಿ. ಅದೇ ರೀತಿಯಾಗಿ ಸ್ನೇಹಿತರೆ, ಹೊಸಬರಾಗಿದ್ದರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಐಕನ್ ಒತ್ತಿ ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ನಾವು ಹೆಚ್ಚಿನ ವೀಡಿಯೋ ಹಾಕೋದು ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಇದರಲ್ಲಿ ನಾನು ನಿಮಗೆ 2 ಸೆಟ್ಟಿಂಗನ್ನು ತಿಳಿಸ್ಕೊಡ್ತೀನಿ. ಒಂದು ಬೋನಸ್ ಟಿಪ್ಸ್ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನಿಮಗೆ 3 ಟ್ರಿಕ್ಕನ್ನು ತಿಳಿಸ್ಕೊಡ್ತೀನಿ. ಈ 3ಅನ್ನು ನೀವು ಎನೇಬಲ್ ಮಾಡಿದ ನಂತರ ನಿಮ್ಮ ಮೊಬೈಲ್ನ ಸ್ಪೀಕರ್ನ ವಾಲ್ಯೂಮ್ ಬಂದುಬಿಟ್ಟು ಡಬಲ್ ಆಗುತ್ತೆ ಅಂತ ಹೇಳ್ಬೋದು. ಡಬಲ್ ಅಂತ ಹೇಳಿದ್ರೆ ಹೊಸ ಮೊಬೈಲ್ ತಗೊಂಡಾಗ ಯಾವ ರೀತಿ ಆಗುತ್ತೆ ಆ ರೀತಿ ಆಗುತ್ತೆ. ಅದೇ ರೀತಿಯಲ್ಲಿ ನೀವು ಇದು ನಿಮಗೆ 2 ರೀತಿಯಲ್ಲಿ ಯೂಸ್ ಆಗುತ್ತೆ. ಒಂದಾಗಿ ನೀವು ಫೋನಲ್ಲಿ ಮಾತಾಡಬೇಕಾದ್ರೆ ನಿಮಗೆ ವಾಲ್ಯೂಮ್ ಅವ್ರ ವಾಯ್ಸ್ ಕೇಳಿಸ್ತಿಲ್ಲ ಅಂತ ಹೇಳಿದ್ರೆ ಅದರಲ್ಲೂ ಹೆಲ್ಪ್ ಆಗುತ್ತೆ. ಎರಡನೇದಾಗಿ ನಿಮ್ಮ ಮೇನ್ ಸ್ಪೀಕರ್ ಇರುತ್ತಲ್ಲ ಅಂತ ಹೇಳಿದ್ರೆ ನಿಮಗೆ ನೀವು ಮ್ಯೂಸಿಕನ್ನು ಕೇಳಬೇಕಾದ್ರೆ ನಿಮ್ಗೆ ಕೇಳಿಸುತ್ತಲ್ಲ ಆ ಸ್ಪೀಕರ್ ಕೂಡ ವಾಲ್ಯೂಮ್ ಬಂದುಬಿಟ್ಟು DJ ರೀತಿ ಆಗುತ್ತೆ. ಅದು ನೀವು ಮಾಡಬೇಕಾಗುತ್ತೆ. ಇದು ಬಂದುಬಿಟ್ಟು ಎಲ್ಲ ಫೋನಲ್ಲಿ ಸಿಗುತ್ತೆ, ಹಾಗಾಗಿ ನೀವು ಟೆನ್ಷನ್ ಮಾಡೋಂತಾಗುತ್ತಿಲ್ಲ. ನೀವು ಮೊದಲನೇ ಸೆಟ್ಟಿಂಗ್ ನೀವು ಮಾಡಬೇಕಾಗಿರುವಂಥದ್ದು ನಿಮ್ಮ ಮೊಬೈಲ್ನ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋದಾಗ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ಸೌಂಡ್ ಆ್ಯಂಡ್ ವೈಬ್ರೇಷನ್ ಅಂತ. ಕೆಲವೊಂದು ಫೋನಲ್ಲಿ ಆ ಸೌಂಡ್ ಅಂತ ಖಾಲಿ ಇರುತ್ತೆ, ಕೆಲವೊಂದು ಫೋನಲ್ಲಿ ಮ್ಯೂಸಿಕ್ ಅಂತಲೂ ಇರ್ಬೋದು. ಒಟ್ಟಾರೆ ನಿಮಗೆ ಈ ಸೆಟ್ಟಿಂಗ್ ಅಂತೂ 100% ಸಿಗುತ್ತೆ. ನೀವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಕೆಲವೊಂದು ಫೋನಲ್ಲಿ ನೇಮ್ ಚೇಂಜ್ ಇರ್ತಾರೆ, ಬಟ್ ಸೆಟ್ಟಿಂಗ್ ಅದೇ ಇರುತ್ತೆ, ಸೇಮ್ ಇರುತ್ತೆ. ಗೈಸ್, ಇಲ್ಲಿ ಸೌಂಡ್ ಆ್ಯಂಡ್ ವೈಬ್ರೇಷನಲ್ಲಿ ನೀವು ಇಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ ಇಲ್ಲಿ ರಿಯಲ್ ಸೌಂಡ್ ಟೆಕ್ನಾಲಜಿ ಅಂತ ಬರುತ್ತೆ. ಕೆಲವೊಂದು ಫೋನಲ್ಲಿ ಡೈರೆಕ್ಟಾಗಿ ಆಪ್ಷನ್ ಬರುತ್ತೆ, ಕೆಲವೊಂದು ಫೋನಲ್ಲಿ ಸೌಂಡ್ ಸೆಟ್ಟಿಂಗ್ ಅಂತ ಬರುತ್ತೆ, ಸೌಂಡ್ ಎಫೆಕ್ಟ್ ಸೆಟ್ಟಿಂಗ್ ಅಂತ ಬರುತ್ತೆ. ಹೇಳೋಕ್ಕಾಗಲ್ಲ ಸ್ನೇಹಿತರೆ, ನಿಮ್ಮ ಮೊಬೈಲಲ್ಲಿ ಬೇರೆ ಒಂದೊಂದು ಮೊಬೈಲ್ ಕಂಪನಿಯವರು ಒಂದೊಂದು ನೇಮ್ ಕೊಡ್ತಾರೆ. ಬಟ್ ಇದರಲ್ಲಿ ನೋಡ್ಬೋದು, ಈ ಫೋನಲ್ಲಿ ಒಪ್ಪೋ ಫೋನಲ್ಲಿ ರಿಯಲ್ ಸೌಂಡ್ ಟೆಕ್ನಾಲಜಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನೋಡ್ಬೋದು ಇಲ್ಲಿ ನಿಮ್ಮದು ರಿಯಲ್ HD ಸೌಂಡ್ ಅಂತ ಬರುತ್ತೆ. ಇದು ನಿಮ್ಮದು ಇಲ್ಲಿ ಆಫ್ ಇದ್ದರೆ ಇದನ್ನು ಆನ್ ಮಾಡಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಈ ರೀತಿಯಾಗಿ ಆಫ್ ಇರುತ್ತೆ, ಇದನ್ನು ನೀವು ಇಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ. ಆನ್ ಮಾಡಿದ ನಂತರ HD ಸೌಂಡ್ ಆನ್ ಮಾಡಿದ ನಂತರ ನೆಕ್ಸ್ಟ್ ನಿಮ್ದು ಇಲ್ಲಿ ಬೈ ಡಿಫಾಲ್ಟಾಗಿ ಒಂದೇ ಮೂವಿ ಇರುತ್ತೆ, ಇಲ್ಲಾಂದರೆ ಗೇಮ್ ಇರುತ್ತೆ, ಇಲ್ಲಾಂದರೆ ಮ್ಯೂಸಿಕ್ ಇರುತ್ತೆ. ನೀವು ಇಲ್ಲಿ ಸ್ಮಾರ್ಟಾಗಿ ಮಾಡಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಮೂವಿ ಅಂತ ಹೇಳಿದ್ರೆ ನೀವು ಮೂವಿ ನೋಡಬೇಕಾದ್ರೆ ಮಾತ್ರ ನಿಮಗೆ ಥಿಯೇಟ್ರಲ್ಲಿ ನೋಡಿದಾಗ ಯಾವ ರೀತಿ ಎಫೆಕ್ಟ್ ಕೊಡುತ್ತೆ, ಸೌಂಡ್ ಎಫೆಕ್ಟ್ ಇರುತ್ತೆ, ಆ ರೀತಿ ಬರುತ್ತೆ. ಗೇಮಿಂಗ್ ಆಡಬೇಕಾದ್ರೆ ಗೇಮಲ್ಲಿ ನೀವು ಯಾವ ರೀತಿ ಸೌಂಡ್ ಎಫೆಕ್ಟ್ ಬೇಕಿರುತ್ತೆ, ಗೇಮಲ್ಲಿ ಥ್ರಿಲ್ ಆಗಬೇಕಂದ್ರೆ ಆ ರೀತಿ ಎಫೆಕ್ಟ್ ಕೊಡುತ್ತೆ. ಮ್ಯೂಸಿಕ್ ಸೆಟ್ ಮಾಡಿದರೆ ಮ್ಯೂಸಿಕನ್ನು ಕೇಳುವಾಗ ನಿಮಗೆ ಆ ರೀತಿ ಎಷ್ಟು ಚೆನ್ನಾಗಿ ಬೇಕು, ಯಾವ ರೀತಿ ವಾಲ್ಯೂಮ್ ಬೇಕು ಆ ರೀತಿಯಾಗಿ ನಿಮ್ಮದು ಎಫೆಕ್ಟ್ ಕೊಡುತ್ತೆ ಡಿಫ್ರೆಂಟಾಗಿ ಅಂತ ಹೇಳ್ಬೋದು. ಅದಕ್ಕೆ ನೀವು ಮಾಡಬೇಕಾಗಿದ್ದು ಇಲ್ಲಿ ಸ್ಮಾರ್ಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸ್ಮಾರ್ಟ್ ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ, ನೀವು ಯಾವುದನ್ನೇ ನೀವು ಪ್ಲೇ ಮಾಡಿ ಅಥವಾ ಗೇಮ್ ಮಾಡಿ ಆವಾಗ ನಿಮಗೆ ಯಾವ ರೀತಿ ಎಫೆಕ್ಟ್ ಬೇಕು, ಸೌಂಡ್ ವಾಲ್ಯೂಮ್ ಬೇಕು ಅದನ್ನು ಕೊಡುತ್ತೆ. ಮೂವಿ ನೋಡಬೇಕಿದ್ರು ಅದು ನಿಮಗೆ ಎಫೆಕ್ಟ್ ಆಗುತ್ತೆ. ಮ್ಯೂಸಿಕ್ ಬೇಕಿದ್ರು ಕೂಡ ಮ್ಯೂಸಿಕ್ ಅಂದರೆ ನೀವು ಸ್ಮಾರ್ಟನ್ನು ಸೆಲೆಕ್ಟ್ ಮಾಡಿದ್ರೆ ಆಲ್ ಟುಗೆದರ್ ಅಂತ ಹೇಳ್ಬೋದು. A to Z ಸೆಟ್ಟಿಂಗ್ ನಿಮಗೆ ಇದರಲ್ಲಿ ಬರುತ್ತೆ. ಕೇವಲ ಇಲ್ಲಿ ನೀವು ಸ್ಮಾರ್ಟನ್ನು ಆನ್ ಮಾಡಬೇಕಾಗುತ್ತೆ. ಇಲ್ಲಿ ಬೈ ಡಿಫಾಲ್ಟಾಗಿ ಬೇರೆ ಇದ್ದರೆ ಅದನ್ನು ಇಲ್ಲಿ ಸ್ಮಾರ್ಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಟಾಪಲ್ಲಿ HD ಸೌಂಡನ್ನು ಎನೇಬಲ್ ಮಾಡಬೇಕಾಗುತ್ತೆ. ಗೈಸ್, ಇದು ನಾನು ನಿಮಗೆ ಇವಾಗಲೇ ಹೇಳ್ತಿದ್ದೀನಿ, ಇದರ ಸೆಟ್ಟಿಂಗ್ ನೇಮ್ ಬಂದುಬಿಟ್ಟು ಬೇರೆ ಬೇರೆ ಇರ್ಬೋದು, ಬೇರೆ ಬೇರೆ ಕಂಪ್ನಿಯಲ್ಲಿ. ಬಟ್ ಈ ಸೆಟ್ಟಿಂಗ್ ಅಂತೂ ಇತ್ತೀಚೆಗೆ ಬರುವಂಥ ಎಲ್ಲ ಫೋನಲ್ಲಿ ಕೂಡ ಸಿಗುತ್ತೆ. ಹಾಗಾಗಿ ನೀವು ಸ್ವಲ್ಪ ಸರ್ಚ್ ಮಾಡಬೇಕಾಗುತ್ತೆ. ಏನಕ್ಕೆ ಬೇರೆ ಬೇರೆ ಫೋನಲ್ಲಿ ಬೇರೆ ಬೇರೆ ಸೆಟ್ಟಿಂಗ್ ಬಂದಿರುತ್ತೆ. ಗೈಸ್, ಇದು ಬಂದುಬಿಟ್ಟು 1ನೇ ಸೆಟ್ಟಿಂಗು. 2ನೇ ಸೆಟ್ಟಿಂಗ್ ವೆರಿ ಇಂಪಾರ್ಟೆಂಟು. ಅದ್ರ ಜೊತೆಗೆ 3ನೇ ಸೆಟ್ಟಿಂಗ್ ನಿಮಗೆ ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. 3ನೇ ಸೆಟ್ಟಿಂಗ್ ನಿಮಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಈ 2 ಸೆಟ್ಟಿಂಗ್ ನಿಮ್ಗೆ ಒಂದು ವೇಳೆ ಇಲ್ಲ ಅಥವಾ 2ರಲ್ಲಿ 1 ಸೆಟ್ಟಿಂಗ್ ಇಲ್ಲ ಅಂತ ಹೇಳಿದ್ರೆ 3ನೇ ಸೆಟ್ಟಿಂಗಲ್ಲಿ ನಿಮಗೆ ಎಫೆಕ್ಟ್ ಆಗುತ್ತೆ 100%. ಒಂದು ವೇಳೆ ಈ 2 ಸೆಟ್ಟಿಂಗ್ ಇಲ್ಲ ಅಂದರೂ ಕೂಡ 3ನೇ ಸೆಟ್ಟಿಂಗ್ ವರ್ಕ್ ಆಗುತ್ತೆ. ಹಾಗಾಗಿ ಜೊತೆಗೆ 2 ಸೆಟ್ಟಿಂಗ್ ಇದ್ದರೂ ಕೂಡ 3ನೇ ಸೆಟ್ಟಿಂಗ್ ನಿಮ್ಗೆ ವರ್ಕ್ ಆಗುತ್ತೆ. 3ನೇ ಸೆಟ್ಟಿಂಗ್ ಕೂಡ ಬೋನಸ್ ಸೆಟ್ಟಿಂಗ್, ಅದು ಕೂಡ ಮಿಸ್ ಮಾಡ್ಕೋಬೇಡಿ. ಗೈಸ್, ಇನ್ನು 2ನೇ ಸೆಟ್ಟಿಂಗ್ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಡೆವಲಪರ್ ಆಪ್ಷನಲ್ಲಿರುವಂಥ ಸೆಟ್ಟಿಂಗ್ ಅಂತ ಹೇಳ್ಬೋದು. ಡೆವಲಪರ್ ಆಪ್ಷನ್ ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್, ಎಲ್ಲ ಫೋನಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಡೆವಲಪರ್ ಆಪ್ಷನ್ ನೀವು ಎನೇಬಲ್ ಮಾಡೋ ಮುಖಾಂತರ ಅದರಲ್ಲಿ ಅನೇಕ ಹಿಡನ್ ಸೆಟ್ಟಿಂಗ್ಸ್ ಸಿಗುತ್ತೆ. ನಿಮ್ಮ ಫೋನಲ್ಲಿರುವಂಥ ಕೆಲವೊಂದು ಹಿಡನ್ ಟ್ರಿಕ್ಕನ್ನು ಎನೇಬಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನೀವು ಡೆವಲಪರ್ ಆಪ್ಷನ್ನೇ ಮೊದಲಾಗಿ ನೀವು ಎನೇಬಲ್ ಮಾಡಬೇಕಾಗುತ್ತೆ. ನಾರ್ಮಲಾಗಿ ನೀವು ಎನೇಬಲ್ ಮಾಡಿರ್ತೀರಿ ಅಂದ್ಕೊಳ್ತೀನಿ, ಇಲ್ಲಾಂದರೆ ನೀವು ಮಾಡಬೇಕಾಗುತ್ತೆ. ಅದೇನಪ್ಪ ಅಂತೇಳಿ ನಾರ್ಮಲಾಗಿ ನೀವು ಇಲ್ಲಿ ಅಬೌಟ್ ಫೋನ್ ಮೇಲೆ ಸಾಫ್ಟ್ವೇರ್ ಮೇಲೆ ಕ್ಲಿಕ್ ಮಾಡಿ ಅಬೌಟ್ ಫೋನ್ ಮೇಲೆ ನೀವು 7 ಟೈಮ್ಸ್ ಕ್ಲಿಕ್ ಮಾಡಿದಾಗ ಡೆವಲಪರ್ ಆಪ್ಷನಲ್ಲಿ ಕ್ರಿಯೇಟ್ ಆಗುತ್ತೆ. ನಾನಿಲ್ಲಿ ಅಡಿಷ್ನಲ್ ಸೆಟ್ಟಿಂಗ್ ಹೋದಾಗ ನಂದಿಲ್ಲಿ ನೋಡ್ಬೋದು ಡೆವಲಪರ್ ಆಪ್ಷನ್ ಆಲ್ರೆಡಿ ಕ್ರಿಯೇಟ್
ಮಾಡಿದ್ದೀನಿ ನಾನು ಆಲ್ರೆಡಿ, ಕ್ರಿಯೇಟ್ ಆಗಿರುತ್ತೆ. ನಿಮ್ದಿಲ್ಲ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ರೆ ಬೇರೆ ಬೇರೆ ಫೋನಲ್ಲಿ ಬೇರೆ ಬೇರೆ ರೀತಿಯಾಗಿ ನೀವು ಮಾಡಬೇಕಾಗುತ್ತೆ. ಇಲ್ಲಿ ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ಗೈಸ್ ಇಲ್ಲಿ ಅಬೌಟ್ ಡಿವೈಸ್ ಅಂಡರಲ್ಲಿ ನೋಡ್ಬೋದು, ಇಲ್ಲಿ ವರ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ನೀವು ಇಲ್ಲಿ ಬಿಲ್ಡ್ ನಂಬರ್ ಅಂತ ಬರುತ್ತೆ. ಈ ಬಿಲ್ಡ್ ನಂಬರ್ ಮೇಲೆ 7 ಟೈಮ್ಸ್ ಕ್ಲಿಕ್ ಮಾಡಬೇಕಾಗುತ್ತೆ. ಆವಾಗ ನಿಮ್ಮದು ಡೆವಲಪರ್ ಆಪ್ಷನ್ ಕ್ರಿಯೇಟ್ ಆಗಿದೆ. ನಂದು ಆಲ್ರೆಡಿ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ಕ್ರಿಯೇಟ್ ಆಗುತ್ತೆ. 7 ಟೈಮ್ಸ್ ಇಲ್ಲಿ ಬಿಲ್ಡ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಬಿಲ್ಡ್ ನಂಬರ್ ಸರ್ಚ್ ಮಾಡಿದಾಗ ಬರುತ್ತೆ. ಇದನ್ನು ನೀವು ಈ ರೀತಿಯಾಗಿ ನೀವು ಎನೇಬಲ್ ಮಾಡಬೇಕಾಗುತ್ತೆ. ನಂದು ಇವಾಗ ಎನೇಬಲ್ ಆಗಿದೆ. ಸೊ ನಂದು ಇಲ್ಲಿ ಎಡಿಷನಲ್ ಸೆಟ್ಟಿಂಗಲ್ಲಿ ಸಿಗುತ್ತೆ. ನಿಮ್ಮ ಕೆಲವೊಂದು ಡೈರೆಕ್ಟಾಗಿ ಸಿಗುತ್ತೆ. ಇಲ್ಲಿ ಡೆವಲಪರ್ ಆಪ್ಷನ್ ಇದೆ, ಆಪ್ಷನ್ ನೋಡ್ಬೋದು. ನಾನು ಕ್ಲಿಕ್ ಮಾಡ್ತೀನಿ, ಟಾಪಲ್ಲಿ ಇಲ್ಲಿ ಆನ್ ಮಾಡ್ತೀನಿ. ಇದರಲ್ಲಿ ನೀವು ಎರಡನೇ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಎರಡನೇ ಸೆಟ್ಟಿಂಗ್ ಯಾವುದು ಅಂತ ಹೇಳಿದ್ರೆ ನೀವು ಇಲ್ಲಿ ಸ್ವಲ್ಪ ಡೌನ್ ಬರಬೇಕಾಗುತ್ತೆ. ಇದು ಬಂದುಬಿಟ್ಟು ಡೆವಲಪರ್ ಆಪ್ಷನ್ ಆನ್ ಮಾಡಿದ ನಂತರ ಪ್ರತಿಯೊಂದು ಫೋನಲ್ಲಿ ನಿಮಗೆ ಈ ಸೆಟ್ಟಿಂಗ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ಎನೇಬಲ್ ಅಬ್ಸಲ್ಯೂಟ್ ವಾಲ್ಯೂಮ್ ಅಂತ ಇದೆ. ಇದನ್ನು ಇಲ್ಲಿ ಆನ್ ಮಾಡಬೇಕಾಗುತ್ತೆ. ಇದು ನಿಮ್ಮದು ಬೈ ಡಿಫಾಲ್ಟ್ ಆಗಿ ನಿಮ್ಮ ಫೋನಲ್ಲಿ ಆಫ್ ಇರುತ್ತೆ. ಡೆವಲಪರ್ ಸೆಟ್ಟಿಂಗ್ ಆನ್ ಮಾಡಿದ ನಂತರ ಇದು ಆಫ್ ಇರುತ್ತೆ. ಇದನ್ನು ನೀವು ಆನ್ ಮಾಡಬೇಕಾಗುತ್ತೆ. ಇದು ಎರಡನೇ ಸೆಟ್ಟಿಂಗು. ಈ ಎರಡು ಸೆಟ್ಟಿಂಗ್ ಮಾಡಿದಾಗ ನಿಮ್ಮದು ಮೊಬೈಲ್ನ ಸ್ಪೀಕರ್ ವಾಲ್ಯೂಮು ಸೆಟ್ ಆಗುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಬಂದಿರುತ್ತೆ, ಹೊಸ ಮೊಬೈಲ್ ತಗೊಂಡೋಗಿ ಯಾವ ರೀತಿ ವಾಲ್ಯೂಮ್ ಇರುತ್ತೆ ಆ ರೀತಿ ವಾಲ್ಯೂಮ್ ಸೆಟ್ ಆಗುತ್ತೆ. ಇದರ ನಂತರ ನೀವು ಮೂರನೇ ಸೆಟ್ಟಿಂಗ್ ಬೋನಸ್ ಆಗಿ ತಿಳಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ನಿಮಗೆ ಇವು ಎರಡು ಸೆಟ್ಟಿಂಗ್ ಇಲ್ಲಾಂದ್ರೂ ಕೂಡ ಮಾಡ್ಬೋದು, ಅಥವಾ ಎರಡು ಸೆಟ್ಟಿಂಗ್ ಮಾಡಿದ ನಂತರೂ ಮಾಡ್ಬೋದು. ಏನಕ್ಕೆ ಇದರಲ್ಲಿ ನಿಮಗೆ A to Z ನಿಮ್ಮ ಮೊಬೈಲ್ನ ಸ್ಪೀಕರ್ ವಾಲ್ಯೂಮ್ ಬಂದುಬಿಟ್ಟು DJ ರೀತಿ ಆಗುತ್ತೆ ಅಂತ ಹೇಳ್ಬೋದು. ಗೈಸ್ ಮೂರನೇ ಸೆಟ್ಟಿಂಗಲ್ಲಿ ನೀವು ಒಂದು ಚಿಕ್ಕ ಅಪ್ಲಿಕೇಶನ್ ಡೌನ್ ಮಾಡ್ಕೋಬೇಕಾಗುತ್ತೆ. ಬಟ್ ಈ ಅಪ್ಲಿಕೇಶನ್ ಚಿಕ್ಕದಾದರೂ ಕೂಡ ಇದು ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ನ ಸ್ಪೀಕರ್ ವಾಲ್ಯೂಮ್ ಬಂದುಬಿಟ್ಟು DJ ಸೌಂಡ್ ಎಫೆಕ್ಟ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಈ ಅಪ್ಲಿಕೇಶನ್ ಯಾವುದು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲಾಗಿ ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸಿಂಪಲಾಗಿ ಇಲ್ಲಿ ಬೂಸ್ಟರ್ ಅಂತ ಟಾಪಲ್ಲಿ ಇದೆಯಲ್ಲ ಅದನ್ನು ಆನ್ ಮಾಡ್ಕೊಳ್ಳಿ. ಇದರಲ್ಲಿ ಏನು ಮಾಡೋಂಗಿಲ್ಲ, ಜಸ್ಟ್ ಸಿಂಪಲಾಗಿ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದ ನಂತರ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಇಲ್ಲಿ 125% ಮತ್ತು 150, 175 ಜೊತೆಗೆ ಮ್ಯಾಕ್ಸಿಮಮ್ ಅಂತಿದೆ. ಇಲ್ಲಿ 125 ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ನೀವು ಮ್ಯೂಸಿಕನ್ನು ಪ್ಲೇ ಮಾಡಿ ಕೇಳಿ. ಇಲ್ಲಿ ಡೈರೆಕ್ಟಾಗಿ ನೀವು ಪ್ಲೇ ಕೂಡ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಮ್ಯೂಸಿಕ್ ಆಪ್ಷನ್ ಇದೆ. ಇಲ್ಲಿ ನೀವು ಮ್ಯೂಸಿಕನ್ನು ಪ್ಲೇ ಮಾಡಿ ನೋಡಿ. ಆವಾಗ ನಿಮಗೆ ಸೌಂಡಲ್ಲಿ ಇನ್ಕ್ರೀಸ್ 100% ಆಗುತ್ತೆ. ಆಗಲಿಲ್ಲ ಇನ್ನೂ ಕೂಡ ಇನ್ನೂ ಜಾಸ್ತಿ ಬೇಕಂತೇಳಿದ್ರೆ 150Xಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. 150ಅಲ್ಲಿ ನಿಮ್ಗೆ ಇನ್ನೂ ಜಾಸ್ತಿ ಸೌಂಡ್ ಬರುತ್ತೆ. ಅದೇ ರೀತಿ ಅದು ನಿಮಗೆ ಇನ್ನೂ ಜಾಸ್ತಿ ಬೇಕು, ಅದು ಕೂಡ ಸಾಕಾಗಲ್ಲ ಅಂತೇಳಿದ್ರೆ 175X ನೀವು ಟ್ರೈ ಮಾಡಿ. ಅದು ನಿಮ್ಗೆ ಆಗಿಲ್ಲ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ನೀವು ಲಾಸ್ಟ್ ಆಪ್ಷನು ಮ್ಯಾಕ್ಸಿಮಮ್ ಟ್ರೈ ಮಾಡ್ಬೋದು. ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ರೆ ನಿಮ್ಮ ಸ್ಪೀಕರ್ ಬ್ಲಾಸ್ಟ್ ಆಗುತ್ತೆ, ಅಷ್ಟು ಸೌಂಡ್ ಬರುತ್ತೆ. ನೀವು ಇದನ್ನು ಟ್ರೈ ಮಾಡಿ ನೋಡಿ. ಒಟ್ಟಾರೆ ನಿಮಗೆ ಮೊದಲಿಂದ ಎರಡು ಸೆಟ್ಟಿಂಗ್ ನಿಮಗೆ ಇಲ್ಲ ಅಂತೇಳಿದ್ರು ಇದನ್ನು ಮಾಡ್ಬೋದು. ಆ ಸೆಟ್ಟಿಂಗ್ ಮಾಡಿದ್ರು ಕೂಡ ಇದನ್ನು ಮಾಡ್ಕೊಳ್ಳಿ. 100% ಇದು ವರ್ಕ್ ಆಗುತ್ತೆ. ನಂತರ ಕೆಳಗೆ ನೋಡ್ಬೋದು ಆಟೋ ಸ್ಟಾರ್ಟ್ ಬೂಸ್ಟರ್ ಆನ್ ಡಿವೈಸ್ ರಿಪೋರ್ಟ್ ಇದೆಯಲ್ಲ, ಇದನ್ನು ಆನ್ ಮಾಡ್ಕೊಳ್ಳಿ. ಇವಾಗ ನೀವು ಮೊಬೈಲ್ನ ಸ್ವಿಚ್ ಆಫ್ ಮಾಡಿದ್ರು ಕೂಡ ಈ ಆಟೋಮೆಟಿಕ್ ಈ ಅಪ್ಲಿಕೇಶನ್ ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಆವಾಗ ನಿಮಗೆ ಪದೇ ಇದನ್ನು ಓಪನ್ ಮಾಡುವಂಥ ಅಗತ್ಯ ಇಲ್ಲ. ಗೈಸ್ ಅಪ್ಲಿಕೇಶನ್ ಯಾವುದು ಅಂತ ಹೇಳಿದ್ರೆ ಪ್ಲೇಸ್ಟೋರ್ಗೆ ಹೋಗಿ ವಾಲ್ಯೂಮ್ ಪ್ಲಸ್ ಅಂತ ನೀವು ಸರ್ಚ್ ಮಾಡಿದಾಗ ಈ ಲೋಗೋ ಇರುವಂಥ ಅಪ್ಲಿಕೇಶನ್ ಬರುತ್ತೆ. ಇದನ್ನು ನೀವು ರೇಟಿಂಗ್ಸ್ ಕೂಡ ನೋಡ್ಬೋದು. 4.6 ಸ್ಟಾರ್ ಇದೆ. ಅಂದರೆ ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಈ ಅಪ್ಲಿಕೇಶನ್ ನಿಮಗೆ 100% ಯೂಸ್ ಆಗುತ್ತೆ. ಗೈಸ್ ನಾನು ಈ ವಿಡಿಯೋ ತಿಳಿಸ್ಕೊಟ್ಟಿರುವಂಥ ಈ 3 ಸೆಟ್ಟಿಂಗ್ ಮಾಡಿ ನೋಡಿ. ನಿಮ್ಮ ಮೊಬೈಲ್ನ ವಾಲ್ಯೂಮ್ ಎಷ್ಟು ಚೆನ್ನಾಗಿ, ಎಷ್ಟು ಸ್ಪೀಡ್ ಲೌಡ್ DJ ಥರ ಆಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ವರ್ಕ್ ಆದರೆ ಪ್ರತಿಯೊಬ್ಬರು 100% ವರ್ಕಿಂಗ್ ಅಂತ ಕಮೆಂಟ್ ಮಾಡಿ. ಏನಕ್ಕೆ ತುಂಬ ಜನ ಕೆಲವೊಬ್ಬರು ಏನಾಗಿರುತ್ತೆ ಅವ್ರು ನಂಬಲ್ಲ ಇನ್ನೊಬ್ರು ಹೇಳಿರೋದನ್ನು, ಬಟ್ ನೀವು ಕಮೆಂಟ್ ಮಾಡಿದ್ರೆ ಅವ್ರು ನಂಬ್ತಾರೆ. ಹಾಗಾಗಿ ವರ್ಕ್ ಆದರೆ 100% ವರ್ಕಿಂಗ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವೀಡಿಯೋಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಸ್ನೇಹಿತರಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗಲಿ.